ಒಂದು ಕೈ ಸತ್ಯ ಹೇಳ್ತೀನಿ ಕೇಳ್ರಿ. ಇಲ್ಲಿ ನೀವೇನಾದ್ರೂ ಅಕಸ್ಮಾತಾಗಿ ಸತ್ ಹೋದ್ರಿ ಅಂದ್ರೆ ಮೊದ್ಲು ನಿಮ್ಮ ಕುಟುಂಬದವ್ರು ಬಂದು ಕೇಳ್ತಾರೆ ಯಾವಾಗ ಸತ್ತ ಇವ ಅಂತೇಳಿ. ಯಾಕಂದ್ರೆ ಅವರಿಗೆ ನೀವು ಸತ್ತಿರೋ ದುಃಖದಕ್ಕಿಂತ ಜಲ್ದಿ ಮಣ್ಣು ಮಾಡಿ ಫ್ರೀ ಆಗಿ ಮನೆಗೆ ಹೋಗೋದೇ ಇರ್ತೈತಿ ಹೊರತು ದುಃಖದಾಗಿರಂಗಿಲ್ಲ ಅವರು. ಇನ್ನೊಂದು ಕಡೆ ಏನಂತಂದ್ರೆ ನಿಮ್ಮ ದೋಸ್ತರು ಒಂದು 4-5 ದಿವಸ ಸ್ಟೋರಿ ಸ್ಟೇಟಸ್ ಹಾಕಿ ದುಃಖ ಪಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಅವ್ರ ಜೀವನದಾಗ ಅವರು ಮತ್ತೆ ಬ್ಯುಸಿ ಆಗಿಬಿಡ್ತಾರೆ. ನೀವೇನು ನಮ್ಮ ದೋಸ್ತ್ ಅಂತೇಳಿ ಇಷ್ಟಪಡ್ತೀಯಲ್ಲ ಇಷ್ಟು ದಿವಸ, ಅವರು ಬರ್ತಾ ಬರ್ತಾ ಬೇರೆದವ್ರಿಗೆ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ನಿಮ್ಮ ಕುಟುಂಬದವ್ರು ಭಾಳ ದುಃಖ ಪಡ್ತಾರೆ, ಭಾಳ ಅಳ್ತಾರೆ. ಬಟ್ ಈ ಸಮಾಜದಾಗ ಬದುಕು ಸಂಬಂಧ ಆದ್ರೂ ಇಷ್ಟ ಇಲ್ಲ ಅಂದ್ರೂ ಖುಷಿಯಿಂದ ಇರಕ್ಕೆ ಟ್ರೈ ಮಾಡ್ತಾರೆ, ಖುಷಿಯಿಂದನೂ ಇರ್ತಾರೆ. ಇದರಿಂದ ನೀ ಏನು ಅರ್ಥ ಮಾಡ್ಕೋಬೇಕಂತಂದ್ರೆ ಈ ಜಗತ್ತು ಯಾರಿಂದ ನಿಲ್ಲಂಗಿಲ್ಲೇ ದೋಸ್ತ, ಅದನ್ನು ತಿಳ್ಕೊಂಬೇಡ, ಹೌದಾ? ಅದಕ್ಕೆ ಹೇಳೋದು, ನಿಮ್ಮ ಸಂಬಂಧ ನೀವು ಬದುಕ್ರಿ, ನಿಮ್ಮ ಖುಷಿ ಸಂಬಂಧ ನೀವು ಬದುಕ್ರಿ. ಯಾಕಂದ್ರೆ ನೀವು ಸತ್ತಾಗ ಅಳ್ಳೋರ್ ಸುತ್ತಕ್ಕೆ ಟೈಮ್ ಚೇಂಜ್ ಆದಂಗೆ ಅವರು ಚೇಂಜ್ ಆಗ್ತಾರೆ. ಇದೇ ಜೀವನ.